ಕಾಂತಾರ ಡಬಲ್ ಜಿಬಲ್ ಚೆನ್ನಾಗಿದೆ. ಏನು ಡಿಸಪಾಯಿಂಟ್ ಮಾಡಿಲ್ಲ. ಸೂಪರ್ ಮೂವಿ ನೆಕ್ಸ್ಟ್ ಲೆವೆಲ್ ಮೂವಿ. ಸಕ್ಕತ್ತಾಗಿದೆ. ಚೆನ್ನಾಗಿತ್ತು ಚೆನ್ನಾಗಿತ್ತು ಸೂಪರ್ 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 ಸರ್. ಪಾರ್ಟ್ 2 ಗಿಂತ ಪಾರ್ಟ್ 1 ಇದು ಚೆನ್ನಾಗಿದೆ ಮೇಡಮ್. ಅದೇ ಬೇರೆ ಸ್ಟೋರಿ ಇದೇ ಬೇರೆ ಸ್ಟೋರಿ ನೋಡ್ಬೇಕಾಗಿರೋದು. ನಮ್ಮ ಆಡಿಯನ್ಸ್ ಗೆ ಡಿಸಪಾಯಿಂಟ್ ಮಾಡಿಲ್ಲ ಅವರು. ಇಲ್ಲ ಡಿಸಪಾಯಿಂಟ್ ತುಂಬಾ ಎಂಜಾಯ್ ಮಾಡಿದ್ರು. ಅವರು ನೆಗೆಟಿವ್ ಹೇಳ್ತಿದ್ದಾರೆ, ಏನು ಅರ್ಥ ಆಗಿಲ್ಲ, ಇಷ್ಟ ಆಗಿಲ್ಲ ಅಂತ. ಅಂತವರಿಗೆ ಆಕ್ಚುಲಿ ನಾವು ಕುಂದಾಪುರದವರು ನಮ್ಗೆ ತುಂಬಾ ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ನಿಮಗೆ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ನಿನ್ನೆ ಪ್ರೀಮಿಯರ್ ನೋಡ್ತೀವಿ. ಸೆಕೆಂಡ್ ಸೂಪರ್ ಸರ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಸೂಪರ್ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ. ಇನ್ನೊಂದ್ಸರಿ ನೋಡ್ಬೇಕು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಕಾಣ ಚಿತ್ರ. ಥಿಯೇಟರ್ ಬಂದು ನೋಡಿ. ಚೆನ್ನಾಗಿದೆ ಸರ್. ಸೂಪರ್ ಸೂಪರ್ ಸರ್. ಸೂಪರ್ 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 ಚೆನ್ನಾಗಿದೆ. ಆಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಮೈಂಡ್ ಬ್ಲಾಗಿಂಗ್. ಎಲ್ಲರೂ ನೋಡ್ಬೇಕು. ಚಾಪ್ಟರ್ 1 ತರನೇ ಇದೆ. ಚಾಪ್ಟರ್ 1 ಗಿಂತ ಅಲ್ಟಿಮೇಟ್ ಚಾಪ್ಟರ್ ಎಕ್ಸೈಟೆಡ್. ಕನ್ನಡ ಮೂವಿ ನೋಡಿ. ಕನ್ನಡ ಮೂವಿ ಒಂದು ಮೂವಿನ ನೋಡಿ ಎಲ್ಲರೂ ಖುಷಿ ಪಡ್ತೀರಾ. There are 2 climaxes in the climax. ಅದ್ಭುತವಾದ ಸಿನಿಮಾ. ಪ್ರತಿಯೊಬ್ಬರು ಬಂದು ನೋಡಿ. ಇದು ಭಾರತ ಚಿತ್ರರಂಗದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಅದ್ಭುತವಾದ ಸೂಪರ್ ಆಗಿತ್ತು. ಚೆನ್ನಾಗಿದೆ. ಎಲ್ರು ಬಂದು ಫ್ಯಾಮಿಲಿ ಸಮೇತ ನೋಡ್ಬೋದು. ಹೇಗಿತ್ತು? ಸೂಪರಾ? ಒಬ್ಬರೇನ ಬಂದಿರೋದು? ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗ್ಬಿಡ್ತೀರಾ? ಸಂಜೆ ಬರ್ತೀರಾ? ಥ್ಯಾಂಕ್ ಯು ಮೇಡಮ್. ಹೇಗಿತ್ತು ಮೇಡಮ್? ಫ್ರೆಂಡ್ಸ್ ಜೊತೆ ಬಂದಿರಾ? ಫ್ಯಾಮಿಲಿ ಜೊತೆ ಹೋಗ್ಬಿಡ್ತೀರಾ? ಬನ್ನಿ ಪರ ರೆಸ್ಟ್ ಮಾಡಬೇಡಿ ಸರ್. ಸೂಪರ್ ಅಣ್ಣ, ಸಕ್ಕತ್ತಾಗಿತ್ತು. ಸೂಪರ್ ಸರ್. ಹೇಗಿತ್ತು? ಸೂಪರ್ ಆಗಿತ್ತಾ? ಎಲ್ಲಿ ಅಮ್ಮ ಎಲ್ಲಿ? ಅಮ್ಮ ನಾಳೆ ಬರ್ತಾರೆ. ಅಮ್ಮನ ಜೊತೆ ಬರ್ಬೇಕು ಇನ್ನೊಂದ್ಸಲ, ಸರಿನಾ? ಮೇಡಮ್ ಚೆನ್ನಾಗಿದೆ. ಮೇಡಮ್ ತುಂಬಾ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಜೊತೆ ಬನ್ನಿ ಸರ್ ಇನ್ನೊಂದ್ಸಲ. ಫ್ಯಾಮಿಲಿ ತುಂಬಾ ಸೂಪರ್ ಆಗಿದೆ ಸರ್ ಮೂವಿ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸರ್ ಕೆಲವರು ಕಮೆಂಟ್ ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಆಗ್ತಿದ್ದಾರೆ, ಪಾಸಿಟಿವ್ ಆಗ್ತಾರೆ. ಅದ್ರ ಕೆಳಗಡೆ ಬಂದು ತುಂಬಾ ಜನ ಒಬ್ಬೇ ವ್ಯಕ್ತಿ ಎಲ್ಲ ನೆಗೆಟಿವ್ ಆಗ್ತಿದ್ದಾರೆ. ನೆಗೆಟಿವ್ ಹಾಕೋರ್ಗ ನನ್ನ ಮಕ್ಕಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಬಂದು ಈ ತರ ಕನ್ನಡ ಸಿನಿಮಾಗಳನ್ನ ಬಂದು ನೋಡಕ್ಕೆ ಹೇಳಿ. ಒಂದೊಂದು ಸೀನು ಹೆಂಗಿದೆ ಅಂತ ತೋರ್ಸಕ್ಕೆ. ಯಾವುದೋ ಪರಭಾಷೆ ಫಿಲಮ್ಗಳನ್ನ ನೋಡ್ಕೊಂಡು ನೋಡಿ. ಪರಭಾಷೆ ಎಲ್ಲಾನು ಫಿಲಮ್ಗಳೇ ಇಲ್ಲ ಅಂತಲ್ಲ, ಬಟ್ ಒಂದು ಒಳ್ಳೆ ಚಿತ್ರ ಬಂದಾಗ ಕನ್ನಡದಲ್ಲಿ ನಾವೆಲ್ಲ ಪ್ರೋತ್ಸಾಹಿಸ್ಬೇಕು. ಅದು ಒಂಬಾಳೆ ಅಂತವ್ರು ಕೈ ಜೋಡಿಸಿ ಇಂಥ ಬಿಗ್ ಬಜೆಟ್ ಚಿತ್ರಗಳು ಮಾಡಬೇಕಾದ್ರೆ ನಾವೆಲ್ಲ ಕನ್ನಡಿಗರು ಒಂದಾಗಿ ಇಂಥ ಫಿಲಮ್ಗಳನ್ನ ಬೆಳೆಸ್ಬೇಕು. ಅವಾಗ ತಾನೇ ನಮ್ಮ ಇಂಡಸ್ಟ್ರಿ ಉಳಿಯೋದು. ಸುಮ್ಮನೆ ಎಲ್ಲ ಫ್ಯಾನ್ಸ್ ವಾರು ಹೌದು, ಫ್ಯಾನ್ಸ್ ವಾರ್ ಬೆಳೆಸ್ಬೇಕು. ಫ್ಯಾನ್ಸ್ ವಾರ್ಗಳಿದೆ. ಫ್ಯಾನ್ಸ್ ವಾರ್ಗಳಂದ್ರೆ ಫ್ಯಾನ್ಸ್ ವಾರ್ ಮಾಡೋದಲ್ಲ, ಒಂದಷ್ಟು ಜನ ಒಳ್ಳೆ ಆಗೋ ಥರ ಮಾಡಬೇಕು ಎಲ್ಲರಿಗೂ. ನಾವು ನೋಡ್ತೀವಿ ನಮ್ಮ ಕನ್ನಡದವ್ರು ಆಲ್ಮೋಸ್ಟ್ ಎಲ್ಲ ಸಪೋರ್ಟೇ ಮಾಡ್ತಿದ್ದಾರೆ ಸರ್. ಏನು ಔಟ್ ಆಫ್ ಪ್ರಾಬ್ಲಮ್ ಆಗಿತ್ತು ರಿಲೀಸ್ ಆಗಕ್ಕೆ, ಅಲ್ಲೇ ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ. ಅದ್ರ ಕಡೆಗಡೆ ಇರೋದು 6 ಜನನೇ ನೆಗೆಟಿವ್ ಮಾಡ್ತಿದ್ದಾರೆ. ನೆಗೆಟಿವ್ ಏನು ಅಂತ ಏನು ಇಲ್ಲ. ಈ ಸಿನಿಮಾ ಖಂಡಿತ 1000 ಅಲ್ಲ 2000 ಕೋಟಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಿವ್ಯೂ ಇದು ಫಸ್ಟೇ ಇರೋದ್ರಿಂದ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳದಿಂದ ದೊಡ್ಡವ್ರವರೆಗೂ ಕಣ್ಣು ಮುಚ್ಕೊ ಬಂದು ಎಲ್ಲೂ ಮುಜುಗರ ಆಗದೆ ಇರೋ ಒಂದೇ ಒಂದು ಸೀನು ಇಲ್ಲ ಫಿಲಮಲ್ಲಿ. ಬಟ್ ಎಸ್ಪೆಷಲಿ ಅವ್ರನ್ನ ಡಿವೈನ್ ಸ್ಟಾರ್ ಅಂತ ಏನಂತ ಕರೆದಿರೋ ಗೊತ್ತಿಲ್ಲ, ದೈವನೇ ಬಂದು ರಿಷಬ್ ಶೆಟ್ಟಿ ಮೇಲೆ ಆ್ಯಕ್ಟಿಂಗ್ ಮಾಡಿರ್ಬೋದು. ಅದು ನನ್ನ ನಂಬಿಕೆ.
ಅಷ್ಟು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರು ನಿಜವಾಗ್ಲೂ ಡಿವೈನ್ ಸ್ಟಾರ್ ಅಂತ ಏನ್ ಕೊಟ್ಟಿದ್ದಾರೆ ಅದಕ್ಕೆ 100% ವರ್ತು ರಿಷಬ್ ಶೆಟ್ಟಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಪಾರ್ಟ್ ಏನಾರು ಇದೆಯಾ ಸರ್ ಇದು? ನೆಕ್ಸ್ಟ್ ಪಾರ್ಟ್ ಏನಾರು ನೆಕ್ಸ್ಟ್ ಪಾರ್ಟ್ ಕೊನೆಯಲ್ಲಿ ಕೊಟ್ಟಿದ್ದಾರೆ, ಬಟ್ 2027 ಅನ್ಸುತ್ತೆ. ನೋಡೋಣ. ಬೇಕಾದ್ರೆ ಇಂಥ ಸಿನಿಮಾ ತೆಗಿಬೇಕಾದ್ರೆ ಖಂಡಿತ 2 ವರ್ಷ ಕಾಯೋದ್ರಲ್ಲೂ ಏನೂ ತಪ್ಪಿಲ್ಲ. 2 ವರ್ಷ ಆಗ್ಲಿ, 2 ವರ್ಷ ಬೇಕಾದ್ರೆ ಒಂದ್ ಸೀನು ಆ ಮೇಕಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಕಷ್ಟ ಇದೆ ಅದು ಅಂತ. ಒಂದೊಂದ್ ಸೀನ್ಗೂ ನೀವ್ ಏನಿಲ್ಲ ಅಂದ್ರೂ ಒಂದ್ 20 ದಿನ, 1 ತಿಂಗಳ ಗಂಟ ತಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರು ಏನ್ ಮಾಡಿದ್ದಾರೆ, 3 ವರ್ಷ ಸುಮ್ನೆ ಕಾಯಿಸಿಲ್ಲ ರಿಷಬ್ ಶೆಟ್ಟಿ ಅವರು. ಆ ಸೀನ್ ನೀವು ತೆರೆ ಮೇಲೆ ಬಂದು ನೋಡಿದ್ಮೇಲೆ ಆ ಸ್ಕ್ರೀನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಫರ್ಟ್. ಅವರೇ ಹೇಳ್ತಾರೆ ನಿಮ್ಗೆ. ಥ್ಯಾಂಕ್ ಯು ಸರ್.